ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಕುತೂಹಲಕಾರಿ ಘಟ್ಟ ತಲುಪಿದೆ. ಒಂದು ಕಡೆ ತಾಂಡವ್ ತನ್ನ ಮೊಬೈಲ್ಗೆ ವಿಚಿತ್ರ ಪಾಸ್ವರ್ಡ್ ಇಟ್ಟು ಸಿಕ್ಕಿ ಬಿದ್ದರೆ, ಇನ್ನೊಂದು ಕಡೆ ತನ್ನ ತಾಯಿ ಸುನಂದನಿಗೆ ಭಾಗ್ಯ ತಕ್ಕ ಪಾಠ ಕಲಿಸ್ತಾರೆ. ಈ ರೋಚಕ ಕತೆ ಹೇಗಿದೆ ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಕತೆ ಶುರುವಾಗುವುದು ಕುಸುಮ ಮತ್ತು ಗುಂಡನ ಮಾಸ್ಟರ್ ಪ್ಲ್ಯಾನಿಂದ. ತಾಂಡವ್ ಮೊಬೈಲಲ್ಲಿ ಏನೇನಿದೆ ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿ ಕುಸುಮ ಹೇಳ್ತಾಳೆ ಗುಂಡನಿಗೆ. ಅವನು ಶ್ರೇಷ್ಠನಿಗೆ ಫೋನು ಮೆಸೇಜು ಎಲ್ಲ ಮಾಡ್ತಾ ಇರ್ಬೋದು ಅಂತ ಹೇಳಿದ್ದಕ್ಕೆ, ಹೌದು ಕಣೋ, ಲಾಕ್ ಓಪನ್ ಮಾಡಬೇಕು ಅಂತ ಹೇಳಿ ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲ್ಲ. ಅಷ್ಟೊತ್ತಿಗೆ ತಾಂಡವ್ ಬಂದ ತಕ್ಷಣ, ಅಪ್ಪ ಗೇಮ್ ಆಡೋಕ್ಕೆ ಮೊಬೈಲ್ ಬೇಕಿತ್ತು ಅಂತ ಹೇಳಿ ಸುಳ್ಳು ಹೇಳ್ತಾನೆ. ಆಗ ತಾಂಡವ್ ಸರಿಯಪ್ಪ ಆಟಾಡು ಅಂತ ಹೇಳಿದಾಗ, ಪಾಸ್ವರ್ಡ್ ಏನು ಅಂತ ಹೇಳಿದಾಗ, ನನ್ನ ಹೆಂಡತಿ ಹೆಸರು ಅಂತ ಹೇಳಿ ಈ ಕಡೆ ಕುಸುಮ ಅಂತ ಹೇಳಿದಾಗ, ಈ ಕಡೆ ಕುಸುಮನಿಗೆ ಸಿಟ್ಟು ಬರುತ್ತೆ. ಆ ಬೇವರ್ಸಿ ಶ್ರೇಷ್ಠ ಹೆಸರನ್ನೇ ಪಾಸ್ವರ್ಡ್ ಇಟ್ಟಿದೆಯಾ, ಮತ್ತು ನಮ್ಮ ಮುಂದೆ ನಾಟಕ ಆಡ್ತೀಯಾ ಅಂತ ಹೇಳಿ ಹೇಳ್ತಾನೆ. ಅಷ್ಟೊತ್ತಿಗೆ ಗುಂಡ ಶ್ರೇಷ್ಠ ಅಂತ ಟೈಪ್ ಮಾಡಿದರೆ ಲಾಕ್ ಓಪನ್ ಆಗೋಲ್ಲ. ಆಗ ತಾಂಡವ್ ಹೇಳ್ತಾನೆ, ನಾನು ನನ್ನ ಹೆಂಡತಿ ಹೆಸರು ಅಂತ ಹೇಳಿದ್ದು ಕಣೋ, ಭಾಗ್ಯ ಅಂತ ಹೆಸರು ಹಾಕು ಅಂತ ಹೇಳಿದಾಗ ಭಾಗ್ಯ ಅಂತ ಟೈಪ್ ಮಾಡಿದ ತಕ್ಷಣ ಈ ಕಡೆ ಲಾಕ್ ಓಪನ್ ಆಗುತ್ತೆ. ಇದನ್ನು ಕಂಡು ಕುಸುಮನಿಗೆ ಆಶ್ಚರ್ಯ ಮತ್ತು ಸಿಟ್ಟು ಎರಡೂ ಬರುತ್ತದೆ. ಆಗ ಕುಸುಮ ಅವ್ರು ಕೇಳ್ತಾರೆ, ಏನು ಇಷ್ಟು ದಿನ ಇಲ್ಲ ಪ್ರೀತಿ, ಈಗ ಯಾಕೆ ಬಂತು, ಇದೆಲ್ಲ ನಿನ್ನ ನಾಟಕ, ನಾವು ನಂಬಲ್ಲ ಅಂತ ಹೇಳಿ ತಾಂಡವ್ಗೆ ಬೈತಾ ಇರ್ತಾರೆ. ಈ ಕಡೆ ತಾಂಡವು ಎಷ್ಟೇ ಹೇಳಿದ್ರು ಸುನಂದ ಅವರು ಕೇಳಲ್ಲ. ಇನ್ನೊಂದು ಕಡೆ ಈ ಕಡೆ ಹೋಟೆಲ್ನಲ್ಲಿ ಭಾಗ್ಯ ಆದಿ ಇಬ್ಬರು ಒಟ್ಟಾಗಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿಗೆ ಒಬ್ಬರು ಗ್ರಾಹಕರು ಬರ್ತಾರೆ. ಆದಿ ಮತ್ತು ಭಾಗ್ಯಾಳ ಜೋಡಿ ನೋಡಿ, ಊಟ ಎಲ್ಲ ತುಂಬ ಚೆನ್ನಾಗಿದೆ, ಹಾಗೆ ನೀವಿಬ್ಬರು ತುಂಬ ಕಮ್ಮಿ ರೇಟಿಗೂ ಕೊಡ್ತಾಯಿದ್ದೀರಾ, ನಿಮ್ಮಿಬ್ಬರು ಜೋಡಿ ಅಂತೂ ತುಂಬ ಚೆನ್ನಾಗಿದೆ, ನೀವಿಬ್ಬರು ಗಂಡ ಹೆಂಡತಿ ಚೆನ್ನಾಗಿರ್ರಿ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡಿದ್ದು ಸುನಂದ ತಕ್ಷಣ ಮಧ್ಯ ಪ್ರವೇಶಿಸಿ, ಇವನು ನಮ್ಮ ಅಳಿಯ ಅಲ್ಲ, ಇವನು ಬರೀ ಫ್ರೆಂಡ ಅಷ್ಟೇ ಅಂತ ಹೇಳಿ ಇನ್ನೊಬ್ಬ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಭಾಗ್ಯನಿಗೆ ಸಿಟ್ಟು ಬರುತ್ತೆ. ಅವ್ರ ಅಮ್ಮನ ಹತ್ರ ಹೋಗಿ, ಯಾಕಮ್ಮ ಹಿಂಗೆ ಹೇಳ್ತಾರೆ ಅಂತ ಹೇಳಿದಾಗ, ಇನ್ನೊಬ್ಬರ ಹತ್ರ ಬಂದು ಸುನಂದ ಅವ್ರು ಹೇಳ್ತಾರೆ, ನನ್ನ ಭಾಗ್ಯನ ಗಂಡ ತಾಂಡವ್ ಅಂತ ಅವನು ಒಳಗಡೆ ಇದ್ದಾನೆ ಅಂತ ಹೇಳಿ ಎಲ್ಲರ ಮುಂದೆ ಹೇಳ್ತಾರೆ. ಆಗ ಅದನ್ನು ಕೇಳಿಸ್ಕೊಂಬಿಟ್ಟು ಅದಕ್ಕೆ ತುಂಬ ಬೇಸರ ಆಗುತ್ತೆ. ಈ ಕಡೆ ಭಾಗ್ಯನಿಗೆ ಆಕ್ರೋಶ ಆಗುತ್ತೆ, ಹಾಗೆ ತುಂಬ ಸಿಟ್ಟು ಬರುತ್ತೆ. ಇಲ್ಲ, ನಮ್ಮಮ್ಮನ ಹತ್ರ ನಾನು ಮಾತಾಡಬೇಕು, ಹೀಗೆ ಬಿಟ್ಟರೆ ಇದು ಸರಿ ಹೋಗಲ್ಲ ಅಂತ ಹೇಳಿದ್ದಕ್ಕೆ ಜನರ ಮುಂದೆ ಸುನಂದವ್ರಿಗೆ ಹೇಳಿದ ಭಾಗ್ಯನಿಗೆ ಕೇಳಿಸುತ್ತೆ. ಹಾಗಾಗಿ ನೇರವಾಗಿ ಅವರಮ್ಮನ ಬಳಿ ಬಂದು ಭಾಗ್ಯ ಹೇಳ್ತಾಳೆ, ಯಾಕಮ್ಮ ಎಲ್ಲರ ಮುಂದೆ ತಾಂಡವ್ ನನ್ನ ಗಂಡ ಅಂತ ಹೇಳ್ತೀಯಾ ಅಂತ ಹೇಳಿದ್ದಕ್ಕೆ, ಇದೇನು ಹೆಂಗೆ ಹೇಳ್ತೀಯಾ, ತಾಳಿ ಕಟ್ಟಿ ಇರೋದು ತಾಂಡವ್ ತಾನೇ, ಅವನೇ ನಿನ್ನ ಗಂಡ ಅಂತ ಹೇಳಿದ್ದಕ್ಕೆ, ತಾಳಿ ಕಟ್ಟಿದ ತಕ್ಷಣ ಅವ್ನು ನನ್ನ ಗಂಡ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಜೋರಾಗಿ ಕಿರ್ಚುತ್ತಾಳೆ. ಅವರಿಂದ ನಾನು ಒಂದಿನವೂ ಸುಖ ಕಂಡಿಲ್ಲ, ಬರೀ ನೋವು ತಿಂದಿದ್ದೀನಿ, ಇನ್ನೊಂದು ಜನ್ಮದಲ್ಲೂ ಅವ್ನು ನನ್ನ ಗಂಡ ಆಗೋದು ಬೇಡ ಅಂತ ಹೇಳಿ ಈ ಕಡೆ ಕಣ್ಣೀರು ಹಾಕ್ತಾಳೆ. ಸುನಂದ ವಾದ ಮಾಡೋಕ್ಕೆ ಹೋದಾಗ, ಇನ್ನೊಂದು ಸಲ ಅವ್ರನ್ನ ನನ್ನ ಗಂಡ ಅಂತ ಕರೆದ್ರೆ ನಾನು ಈ ಮನೆಯಲ್ಲೇ ಇರಲ್ಲ ಅಂತ ಹೇಳಿ ಖಡಕ್ಕಾಗಿ ಎಚ್ಚರಿಕೆ ನೀಡ್ತಾಳೆ. ಈ ಭಾಗ್ಯನ ಬದಲಾವಣೆ ನೋಡಿಬಿಟ್ಟು ಸುನಂದನಿಗೆ ಶಾಕ್ ಆಗುತ್ತೆ. ಹಾಗೆ ಈ ಕಡೆ ಆದಿ ಮತ್ತು ಭಾಗ್ಯ ಇಬ್ಬರು ಒಂದಾಗಬೇಕು ಅಂತ ಹೇಳಿ ನೋಡ್ತಾ ಇದ್ದರೆ, ಈ ಕಡೆ ಸುನಂದ ಅವರು ಹೇಗಾದರೂ ಮಾಡಿ ಭಾಗ್ಯ ಮತ್ತು ತಾಂಡವ್ ಇಬ್ಬರು ಒಂದಾಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದಿನ ಹೆಂಗಾದರೂ ದೂರ ಮಾಡಲೇಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ತಾಂಡವ್ ಹೆಂಗಾದರೂ ಮಾಡಿಬಿಟ್ಟು ಮನೆಯಲ್ಲಿ ಎಲ್ಲರಿಗೆ ಮೆಚ್ಚಬೇಕು ಅಂತ ಹೇಳಿ ಮಾಡ್ತಾ ಇದ್ದಾನೆ. ಇನ್ನೊಂದು ಏನಾಗುತ್ತೆ ಅಂದರೆ, ಮುಂದೆ ಭಾಗ್ಯನ ಬದಲಾವಣೆ ಕಂಡು ಈಗ ಸುನಂದ ಅವರು ಶಾಕ್ ಆಗಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ತಾಂಡವ್ ಮತ್ತು ಶ್ರೇಷ್ಠನ ಕಳ್ಳಾಟ ಬಯಲಾಗತ್ತಾ, ಹಾಗೆ ಭಾಗ್ಯ ತನ್ನ ನಿರ್ಧಾರಕ್ಕೆ ಬದ್ಧಳಾಗಿದ್ದಾಳ ಅಂತ ಹೇಳಿ ಕಾದು ನೋಡಬೇಕಷ್ಟೆ. ಯಾಕೆಂದರೆ ಭಾಗ್ಯ ಹೇಳಿದ್ದಾಳೆ, ಯಾವುದೇ ಕಾರಣಕ್ಕೂ ನಾನು ತಾಂಡವ್ ಜೊತೆ ಜೀವನ ಮಾಡಲ್ಲ, ಅವನು ನನ್ನ ಗಂಡ ಅಂತ ಒಪ್ಕೊಳ್ಳಲ್ಲ ಅಂತಲೇ ಹೇಳಿರೋದು. ಹಾಗಾಗಿ ಮಗಳಿಗೋಸ್ಕರ ಸುಮ್ಮನಿದ್ದಾಳೆ. ಈ ಕಡೆ ತನ್ವಿ ನೋಡಿದ್ರೆ, ಅಪ್ಪನ ಏನು ತಪ್ಪು ಮಾಡಲ್ಲ, ಒಂದು ವಾರ ಟೈಮ್ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದಾಳೆ. ಆದರೆ ಮುಂದಿನ ಸಂಚಿಕೆಗಳಲ್ಲಿ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಸೇರಿ ನಾಟಕ ಆಡ್ತಾ ಇದ್ದಾರೆ. ಇದು ಎಲ್ಲರ ಮುಂದೆ ಬಯಲಾಗುತ್ತಾ ಹೇಗೆ ಅಂತ ಹೇಳಿ ತಿಳಿದುಕೊಳ್ಳಬೇಕು ಅಷ್ಟೇ. ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.